ಪುಣ್ಯವು ಉಂಟಾಗಿ ಕರ್ಮವು ಕ್ಷಯ ಆಗಿ ಮನುಷ್ಯನಿಗೆ ಸದ್ಗತಿ ಸಿಗ್ತಕ್ಕಂತಹ ಜಾಗ. ಹಾಗಾಗಿ ಅದನ್ನು ದೇವಭೂಮಿ, ಆ ಜಾಗವನ್ನು ಗಂಗಾದಿ ತೀರ್ಥಗಳು ಅಲ್ಲಿ ಮೂರು ಒಂದು ಒಟ್ಟಿಗಾಗ್ತಕ್ಕಂತಹ ಸಂದರ್ಭ. ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಪಿತೃಲೋಕದವರಿಗೆ ಅಲ್ಲಿ ಮೋಕ್ಷ ಸಿಗ್ತಕ್ಕಂತಹ ಜಾಗ. ಹಾಗಾಗಿ ಅದು ಪ್ರಯಾಗ. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಸ್ನಾನ ಯಜ್ಞಯಾಗಾದಿಗಳನ್ನು ಮಾಡಿರ್ತಕ್ಕಂಥದ್ದು, ಅದು ಅಲ್ಲಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ. ಇನ್ನು ಈ ಮಾಘ ಮಾಸದಲ್ಲಿ ವಾಯುಪುರಾಣದಲ್ಲಿ ಇವೆಲ್ಲ ಬರ್ತದೆ ಅಂತಂತಾನು ಕೂಡ ತಿಳ್ಕೊಳ್ಬೇಕು. ಭಾಗವತದಲ್ಲಿ ಬರ್ತದೆ, ಮತ್ತು ವಿಷ್ಣು ಪುರಾಣದಲ್ಲಿ ಬರ್ತದೆ. ಅದಿತಿ ದೇವಿ ಅಂತಂತ ದೇವತೆಗಳ ತಾಯಿ. ಹಾಗಾಗಿ ಈ ಸೂರ್ಯನಿಗೆ ಆದಿತ್ಯ ಅಂತ ಹೆಸರು. 12 ಮಕ್ಕಳು, ಅವರೆಲ್ಲರೂ ಆದಿತ್ಯರು. ಅದರಲ್ಲಿ ವಿಷ್ಣುವು ಒಬ್ಬ. ಅಂದರೆ ವಿಷ್ಣುವಿನ ಅವತಾರ ಈ ಅದಿತಿಯ ತಾಯಿಯಾಗಿ ಇರಬೇಕು ಅಂತಂತ ಅವಳ ತಪಸ್ಸಿತ್ತು. ಹಾಗಾಗಿ ವಿಷ್ಣುವು ಅವಳ ಮಗನಾಗಿ ಬಂದ, ದೇವಕಿಗೆ ಕೃಷ್ಣನಾಗಿ ಬಂದಂತೆ. ಹಾಗಾಗಿ ಈ ಅದಿತಿಯು ಅಂತಹ ಏನು ವಿಶೇಷವಾಗಿರ್ತಕ್ಕಂಥದ್ದು ಮಾಡಿದ್ಲು, ಈ ದೇವತೆಗಳಿಗೆ ತಾಯಿ ಆಗಬೇಕಂತಂದರೆ ಅದು ಎಂಥ ಒಂದು ಶಕ್ತಿ ಇರಬೇಕು. ಅಂದರೆ ಅದಕ್ಕೆ ಪುರಾಣಕಾರರು ಹೇಳ್ತಾರೆ, ಅದಿತಿ ದೇವಿಯು ಈ ಮಾಘ ಸ್ನಾನ, ಈ ಕುಂಭ ಮಾಸದಲ್ಲಿ ಇರ್ತಕ್ಕಂತಹ, ಮಕರ ಮಾಸದಲ್ಲಿ ಇರ್ತಕ್ಕಂತಹ ಅದನ್ನು ಪಯೋವ್ರತ ಅಂತಂತ ಕರೀತಾರೆ. ಅದನ್ನು 10 ದಿನ, ಒಂದು ಏಕಾದಶಿಯಿಂದ ಇನ್ನೊಂದು ದ್ವಾದಶಿವರೆಗೂ ಬರೀ ಹಾಲಿನ ಆಹಾರದಲ್ಲಿ ಇದ್ದು ತಪಸ್ಸು ಮಾಡಬೇಕು. ಅತ್ಯುತ್ತಮವಾಗಿರ್ತಕ್ಕಂತಹ ಪುತ್ರರನ್ನು ಪಡೀಲಿಕ್ಕೋಸ್ಕರ ಅಥವಾ ಯಾವುದೇ ಮನೋಕಾಮನೆ ಸಿದ್ಧಿಗೋಸ್ಕರ ಇಂತಹ ಪಯೋವ್ರತಾದಿ ಅನೇಕ ಕೃಚ್ಛ್ರ ಅಂತ ಕರೀತಾರೆ. 40 ದಿನ ಮಾಡ್ತಕ್ಕಂಥ ಕೃಚ್ಛ್ರ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ವ್ರತಗಳಿದೆಲ್ಲ. ಆಯಿತಾ, ನೆಲದ ಮೇಲೆ ಮಲಗೋದು, ದಿನಕ್ಕೆ 3 ಬಾರಿ ಹೋಗಿ ಮುಳುಗಾಕಿ ಸ್ನಾನ ಮಾಡಬೇಕು, ಬೇಯಿಸದೇ ಇರತಕ್ಕಂತಹ ಪದಾರ್ಥವನ್ನೇ ತಿನ್ನಬೇಕು. ಆಯಿತಾ, ಅಂದರೆ ಪ್ರಾಣವಾಯು ಧಾರಣೆಗೋಸ್ಕರ ಮಾತ್ರ ಸೇವಿಸಬೇಕು ಅಷ್ಟೇ. ಅಂತಹ ವ್ರತಗಳನ್ನು ಯಾವಾಗ ಮಾಡಿದಳು? ಈ ಮಾಘ ಮಾಸದಲ್ಲಿ, ಇಂತಹ ಉತ್ತರಾಯಣದಲ್ಲಿ, ಇಂತಹ ತ್ರಿವೇಣಿ ಸಂಗಮ ಜಾಗದಲ್ಲಿ ಈ ಅದಿತಿ ದೇವಿಯು ಆ ವ್ರತವನ್ನು ಮಾಡಿದ್ರಿಂದ ಅವಳಿಗೆ ಎಷ್ಟು ವರ್ಷ ಮಾಡಿದಳು? 12, ನಾನು ಆಗಲೇ ಹೇಳಿದಂತೆ ಬಾರ್ಹಸ್ಪತ್ಯ ವರ್ಷ, ಪ್ರತಿ ವರ್ಷ ಈ ಮಕರ ಮಾಸದಲ್ಲಿ ಬಂದು 12 ವರ್ಷ ಗುರುವು ಪುನಃ ಕುಂಭರಾಶಿಗೆ ಬರುವವರೆಗೂ 12 ವರ್ಷ ಇಂಥ ತಪಸ್ಸನ್ನು ಪ್ರತಿ ವರ್ಷ ಈ ತಿಂಗಳಲ್ಲಿ ಮಾಡಿರ್ತಕ್ಕಂತಹ ಒಂದು ಉಲ್ಲೇಖ. ಅದಿತಿ ದೇವಿ ಕಶ್ಯಪ ಋಷಿಯವರ ಪತಿ, ಅವರ ಉಪದೇಶದಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವಳಿಗೆ ಆದಿತ್ಯಳು, ಅಂದರೆ ದೇವತೆಗಳಿಗೆ ಇಂದ್ರನ ಸಹಿತ ಎಲ್ಲರೂ ಅದಿತಿಯ ಮಕ್ಕಳು, 12 ಆದಿತ್ಯರು ಅಂತಲೇ ಅವರಿಗೆ ಹೆಸರು. ಅಂತಹ ಪುಣ್ಯವನ್ನು ಕುಂಭ ಸ್ನಾನದಿಂದ ಮಾಡ್ತಕ್ಕಂಥದ್ದು. ಮತ್ತು ರೋಹಿಣಿ ನಕ್ಷತ್ರ ಅಂತ ನಾವೇನು ಕರಿತೀವಿ, ಅದಕ್ಕೊಂದು ಅಭಿಮಾನಿ ದೇವತೆ ಇದ್ದಾಳೆ. ಅವಳು ಲೋಕೈಕ ಸುಂದರಿ. ಎಲ್ಲ ನಕ್ಷತ್ರಕ್ಕೂ ಒಂದು ಅಭಿಮಾನಿ ದೇವತೆಗಳಿರ್ತಾರೆ. ಆಯಿತಾ, ಇವಾಗ ರೋಹಿಣಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಮಹಾನಕ್ಷತ್ರ. ಆ ನಕ್ಷತ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ರೋಹಿಣೀ ದೇವಿಯು ಚಂದ್ರನ 27 ಪತ್ನಿಯರಲ್ಲಿ ಅವಳೊಬ್ಬಳು. ಅವಳು ಚಂದ್ರನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂತಹ, ತುಂಬ ಮೆಚ್ಚಿಕೊಳ್ತಕ್ಕಂತಹ ಮಡದಿ. ಅವಳು ಆ ಚಂದ್ರನ ಪೂರ್ಣ ಪ್ರೇಮವನ್ನು ಸಂಪಾದನೆ ಮಾಡಿ ಲೋಕದಲ್ಲಿ ಅಷ್ಟೊಂದು ಖ್ಯಾತಿಯನ್ನು ಪಡಿತಕ್ಕಂತಹ, ರೋಹಿಣಿ ನಕ್ಷತ್ರದಂತೆ ಇರಬೇಕು ನಿನ್ನ ಬದುಕು ಅಂತಂತ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಆಯಿತಾ, ಸೊ ರೋಹಿಣಿ ನಕ್ಷತ್ರ ಅಂತಂತಂದರೆ ಚಂದ್ರನು ಆ ನಕ್ಷತ್ರಕ್ಕೆ ಬಂದಾಗ ಪ್ರತಿ ತಿಂಗಳು ತನ್ನ ಉಚ್ಚ ಅಂಶದಲ್ಲಿ ಇರ್ತಾನೆ, ಅತ್ಯಂತ ಫಲದಾಯಕನಾಗಿರ್ತಾನೆ ಅಂತ ಜ್ಯೋತಿಷ್ಯ ಶಾಸ್ತ್ರ. ನೋಡಿ, ಒಂದೊಂದಕ್ಕೂ ಜ್ಯೋತಿಷ್ಯಕ್ಕೆ ಲಿಂಕ್ ಇರುತ್ತೆ, ಪುರಾಣಕ್ಕೆ ಲಿಂಕ್ ಇರ್ತದೆ, ದೇವತೆಗಳಿಗೆ ಲಿಂಕ್ ಇರ್ತದೆ, ಪ್ರತಿಯೊಂದಕ್ಕೂ.
ಸೊ ಅಂತಹ ರೋಹಿಣೀ ದೇವಿಯು ಕೂಡ ಈ ಕುಂಭ ಮಾಸದಲ್ಲಿ ಅಥವಾ ಮಕರ ಮಾಸದಲ್ಲಿ ಕುಂಭ ಸ್ನಾನಗಳನ್ನು, ಮಾಘ ಸ್ನಾನಗಳನ್ನು, ಆ ವ್ರತಗಳನ್ನು ಮಾಡಿದ್ದರಿಂದ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪದವಿಯನ್ನು ರೋಹಿಣಿ ನಕ್ಷತ್ರಕ್ಕೆ ಒಂದು ಅಧಿದೇವತೆಯಾಗಿ ರೋಹಿಣೀ ದೇವಿಯು ಪಡೆದಿದ್ದು ಕೂಡ ಈ ಪುರಾಣಗಳ ಉಲ್ಲೇಖದಲ್ಲಿ ಇರ್ತದೆ. ಕುಂಭ ಸ್ನಾನದ ವಿಶೇಷ ಅದನ್ನು ನಾವು ಋಷಿಗಳು, ಮುನಿಗಳು, ದೇವತೆಗಳು, ಗಂಗಾದಿ ತೀರ್ಥದ ಅಭಿಮಾನಿ ದೇವತೆಗಳೆಲ್ಲ ಬಂದಿದ್ದರು ಅಲ್ಲಿ ಅಂತ ಒಂದು ವಿಚಾರ. ಹಾಗಾಗಿ ಆ ಒಂದು ಬಿಂದು ವಿಶೇಷವಾಗಿ ಇರ್ತಕ್ಕಂಥ ಅಮೃತ ಮಥನದ ತರುವಾಯ ಅಲ್ಲಿ ಬಿದ್ದಿದ್ದರಿಂದ ಅದು ಅಮೃತ ಕಾಲ, ಪರ್ವಕಾಲ ಮತ್ತು ಆ ನಂತರ ಇದರ ವಿಶೇಷವು ಭೂಮಿಗೂ ಗೊತ್ತಾಗಲಿ ಅಂತಂತ. ಇದರ ಹಿಂದೆ ಇರ್ತಕ್ಕಂಥದ್ದೇನೆಂದರೆ ದೇವತೆಗಳು, ಅಸುರರು ಅತ್ಯಂತ ಬಲಿಷ್ಠರು. ಕ್ಷೀರಸಾಗರ ಎಲ್ಲಿ, ಭೂಮಿಯ ಲವಣಸಾಗರ ಎಲ್ಲಿ, ಒಂದಕ್ಕೊಂದಕ್ಕೆ ಮೇಳನೇ ಇಲ್ಲ ಅಂಥ ಲೋಕಗಳದು. ಆ ಕ್ಷೀರಸಾಗರವನ್ನು ಕಡಿಬೇಕು ಅಂತಂತಂದರೆ ಎಲ್ಲವೂ ದೇವತೆಗಳಿಗೆ ಮತ್ತು ಅಸುರರಿಗೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಿರೋದು ಅಂತ. ಆದರೆ ಭಗವಂತನ ಸಂಕಲ್ಪ ಒಂದಿರ್ತದೆ. ನನ್ನ ಪ್ರೀತಿಕರವಾಗಿರ್ತಕ್ಕಂಥ ಭೂಮಿ ಒಂದಿದೆ, ಅಲ್ಲಿ ಮಮೈವಾಂಶೋ ಜೀವಲೋಕೆ ನಿತ್ಯಸ್ಯ ಸನಾತನಃ, ನನ್ನ ಅಂಶದಿಂದ ಹುಟ್ಟಿರ್ತಕ್ಕಂತಹ ಜೀವರು ಈ ಭೂಮಿಯಲ್ಲಿ ಇದ್ದಾರೆ, ಅವರಿಗೆ ಸಿಗಬೇಡವಾ? ಭಗವಂತನ ಸಂಕಲ್ಪ ಇರ್ತದೆ. ಅದಕ್ಕೆ ಗರುಡನನ್ನು ಅಥವಾ ಯಾವುದೋ ಒಂದು ಈ ರೀತಿಯ ಒಂದು ಸಂದರ್ಭವನ್ನು ಬಳಸಿಕೊಂಡು ಆ ಅಂಶವು ಭೂಮಿಗೆ ಬೀಳಬೇಕು. ಅದರಿಂದ ಭೂಮಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಪುಣ್ಯ ಸಂಪಾದನೆ ಆಗಬೇಕು ಅಂತಂತ ಇದು ದೈವ ಸಂಕಲ್ಪದಿಂದ ಆಗಿರ್ತಕ್ಕಂಥದ್ದು. ಅದು ಗರುಡನು ಬೇಕಂತ ಬೀಳಿಸಿದ್ದಲ್ಲ. ಹಾರಿ ಹೋಗಬೇಕಾದ್ರೆ ಕುಂಭದಿಂದ ಬಿಂದುಗಳು ಬಿದ್ದವು ಅಂತ. ಆದರೆ ಅದರ ತಾತ್ವಿಕ ಹಿನ್ನೆಲೆ ಏನು ಅಂತಂದರೆ, ಕ್ಷೀರಸಾಗರ, ಸ್ವರ್ಗಲೋಕ, ಸ್ವರ್ಗಾದಿಗಳಲ್ಲಿ ಆಗ್ತಕ್ಕಂತಹ ಒಂದು ಆಖ್ಯಾನಗಳನ್ನು ನಾವು ಭೂಮಿಯಲ್ಲಿ ಹೇಗೆ ತಿಳ್ಕೊಳ್ಬೇಕು ಅದನ್ನು ಪುರಾಣಗಳನ್ನು ಓದಿದಾಗ ಉಪನ್ಯಾಸಕಾರರು, ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅದೆಲ್ಲವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಅದು ಇಲ್ಲಿಗೆ ಬರಬೇಕಲ್ಲ, ನಮಗೂ ಅದರ ಭಾಗ ಸಿಗಬೇಕು. ಹಾಗಾಗಿ ಈ ಸಮುದ್ರ ಮಥನಕ್ಕೂ ಅಮೃತ ಬಿಂದು ಬೀಳುವುದಕ್ಕೂ ನಾವು ಅದನ್ನು ಆಚರಣೆ ಮಾಡಿ ಅದರ ಫಲವನ್ನು ಪಡಿಲಿಕ್ಕೂ ಕೂಡ ಎಲ್ಲದಕ್ಕೂ ಕೂಡ ದೈವ ಸಂಕಲ್ಪವೇ ಮುಖ್ಯ ಕಾರಣ ಅಂತಂತ